ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೀವೆಲ್ಲ ಇವತ್ತಿನ ದಿವಸ ಗರಗದ ಬ್ರಹ್ಮಶ್ರೀ ಮಡಿವಾಳ ಅಜ್ಜನ ಒಂದು ಪವಾಡ ಯಾವುದಪ್ಪ, ಲೀಲೆ ಯಾವುದು ಅಂತಂದ್ರೆ ಬೆಂಕಿಗೆ ಬೆಂಕಿ ಅಂತ. ಮಡಿವಾಳ ಅಜ್ಜ ಮುರುಗೋಡದಾಗ ಇರುವಂಥ ಟೈಮ್ದೊಳಗೆ ಆ ಮುರುಗೋಡದ ಪಕ್ಕದ ಊರು ಹೊಸೂರಿನ ಒಂದು ಭಕ್ತರಾದಂಥ ನಾರಾಯಣ ಕುಲಕರ್ಣಿ ಅವರು, ರಂಗಪ್ಪ ದೊಡ್ಡವಾಡದವರು ಮೊದಲಾದವರು ಸೇರಿಕೊಂಡ ಮಡಿವಾಳ ಅಜ್ಜ ಅವ್ರನ್ನ ಭಕ್ತಿಯಿಂದ ಹೊಸೂರಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅವ್ರಿಗಾಗೇನ ಒಂದು ಹೊಸ ಮಠವನ್ನು ಕಟ್ಟಿಸ್ಕೊಡ್ತಾರೆ. ಹಂಗೆ ಮಡಿವಾಳ ಅಜ್ಜ ಆ ಮಠದಲ್ಲಿ ಇರುವಂಥ ಟೈಮ್ದೊಳಗೆ ಪ್ರತಿ ವರ್ಷ ತಮ್ಮ ಒಂದು ಸಾನ್ನಿಧ್ಯದೊಳಗೆ ಆ ಒಂದು ಹೊಸರಿನೊಳಗೆ ತೇರನ್ನು ಎಳಿಸಿ ಜಾತ್ರೆ ಉತ್ಸವವನ್ನು ಮಾಡ್ತಿದ್ರು. ಇಂಥ ಒಂದು ಜಾತ್ರೆ ಟೈಮ್ದೊಳಗೆ ಪಕ್ಕದ ಊರಿನ ಅಂದ್ರೆ ಒಕ್ಕುಂದ ಗ್ರಾಮದ ಶ್ರೀ ಬಸವಲಿಂಗಪ್ಪ ನಾಯ್ಕರ್ ಅಂತಕ್ಕಂಥವರು ಆ ಜಾತ್ರೆ ಉತ್ಸವದೊಳಗೆ ಭಾಗವಹಿಸೋ ಸಲುವಾಗಿ ಹೊಸೂರಿಗೆ ಬರ್ತಾರೆ. ಬಂದ ಅವರು ಮಹಾತ್ಮರಾಗಿರ್ತಕ್ಕಂಥ ಸದ್ಗುರುವಾಗಿರ್ತಕ್ಕಂಥ ಮಡಿವಾಳ ಅಜ್ಜನವರನ್ನು ನೋಡಿ ಅವರಿಗೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸಿ, ಬುದ್ಧಿ ತಾವು ನಮ್ಮ ಊರಿಗೆ ಅಂದ್ರೆ ಒಕ್ಕುಂದಕ್ಕೆ ದಯಮಾಡಿಸ್ಬೇಕು ಅಂತೇಳಿ ಅವರಲ್ಲೇ ವಿನಂತಿಯನ್ನು ಮಾಡ್ಕೋತಾರೆ. ಆವಾಗ ಮಡಿವಾಳ ಅಜ್ಜ ಯಾಕಾಗೋಲ್ಲಪ್ಪ, ನಡಿ ನಿಮ್ಮ ಊರಿಗೆ ಬರ್ತೀನಿ ಅಂತೇಳಿ ಆ ಜಾತ್ರೆ ಉತ್ಸವವನ್ನು ಮುಗಿಸ್ಕೊಂಡ ಒಕ್ಕುಂದಕ್ಕೆ ಹೊಂಟು ಬರ್ತಾರೆ. ಆ ಒಕ್ಕುಂದಕ್ಕೆ ಬಂದ ಮೇಲೆ ಆ ಮಡಿವಾಳ ಅಜ್ಜನ ಕರ್ಕೊಂಡು ಬಂದಂಥ ಯಾವ ಬಸವಲಿಂಗಪ್ಪ ನಾಯ್ಕರ್ ಅನ್ನುವಂಥವರು ಆ ಒಂದು ಸ್ವಾಮಿಗಳ ಸೇವಾ ಮಾಡೋ ಸಲುವಾಗಿ ಶಿವಲಿಂಗಪ್ಪ ತರಗಾರ, ಗಂಗಪ್ಪ ಹೂಗಾರ, ಮುರುಕಪ್ಪ ಹಲಿಕೆ ಅಂತಕ್ಕಂಥ 3 ಜನರನ್ನು ಆ ಅಜ್ಜವರ ಸೇವೆ ಮಾಡೋ ಸಲುವಾಗಿ ನೇಮಿಸ್ತಾರೆ. ಹೆಂಗೆ ಬೆಳಕಿನ ಜೊತೆಗೆ ಕತ್ಲು ಹುಟ್ಟತೈತಿ, ಹಂಗೆ ಸಮಾಜದೊಳಗೆ ಸಜ್ಜನರ ಜೊತೆಗೆ ಕೆಟ್ಟ ಜನನೂ ಹುಟ್ಟೇ ಇರ್ತಾರೋ. ಅಂದ್ರೆ ಯಾವ ಕಾಲದಲ್ಲೇ ಇರಲಿ, ಎಲ್ಲಿ ಸಜ್ಜನರು ಇರ್ತಾರೋ ಅಲ್ಲೇ ದುರ್ಜನರು ಇದ್ದೇ ಇರ್ತಾರೆ. ಹೆಂಗಪ್ಪ ಅಂತಂದ್ರೆ ಈ ಜಗತ್ತಿನೊಳಗೆ ಕತ್ತಲೆ ಅನ್ನುವಂಥದ್ದು ಐತಿ ಅಂಥೇಳಿ ಬೆಳಕಿಗೆ ಹೆಂಗೆ ಮಹತ್ವ ಬಂದೈತೋ, ಹೆಂಗೆ ಒಂದು ಘನತೆ ಅನ್ನುವಂಥದ್ದು ಪ್ರಾಪ್ತ ಆಗೈತೋ, ಹಂಗೆ ಎಲ್ಲಿ ದುರ್ಜನರದಾರಲ್ಲ ಅವರಿಂದನ ಸಜ್ಜನರಾದವರಿಗೆ, ಮಹಾತ್ಮರಿಗೆ ಹೆಚ್ಚಿನ ಒಂದು ಮಹತ್ವನೂ ಬರ್ತೈತಿ. ಹಂಗೆ ಅವರ ಒಂದು ಪವಾಡಗಳು, ತೇಜಸ್ಸು ಕೂಡ ಪ್ರಕಟ ಈ ಒಂದು ಸಮಾಜದೊಳಗೆ ಹಾಕ್ಕೊಂತ ಹೊಕ್ಕೈತಿ. ಮೇಲ್ಕಂಡ ಒಂದು ಆ 3 ಜನ ಏನಿದ್ರು ಅವರು ಆ ಬಸವಲಿಂಗಪ್ಪ ನಾಯ್ಕರ್ ಅವರ ಒಂದು ಕಟ್ಟಪ್ಪಣೆ ಮೇರೆಗೆ ಬೆಲೆ ಕೊಟ್ಟ ಆ ಸ್ವಾಮಿಗಳ ಸೇವಾ ಮಾಡ್ತಿದ್ರ ಹೊರತ ಮನಸಾರೆ ಅವರು ಆ ಮಡಿವಾಳ ಅಜ್ಜನ ಅನನ್ಯ ಭಕ್ತರು ಆಗಿರಲಿಲ್ಲ. ಆ 3 ಜನನೂ ಕುಟಿಲ್ತನ ಇತ್ತು, ವಂಚಕತನೂ ಇತ್ತು ಅವರಲ್ಲಿ. ಪ್ರತಿ ದಿವಸ ಮಡಿವಾಳ ಅಜ್ಜ ಹೆಸರು ಬರುವಂಥ ನೀರನ್ನು ಸ್ನಾನ ಮಾಡ್ತಿದ್ದ. ಒಳ್ಳೆಯ ಹೆಸರು ಬರುವಂಥ ನೀರನ್ನು ಕಾಯಿಸಿ ಅವರು ಜಳಕ ಮಾಡ್ತಿದ್ರು. ಇದನ್ನು ಆ 3 ಜನ ಸೇವಾ ಮಾಡೋರು
ಇಷ್ಟು ಒಂದು ಕೊತ ಕೊತ ಸಳಮಳ ಅಂತ ಕುದಿಯುವಂಥ ನೀರನ್ನು ಸ್ನಾನ ಮಾಡ್ತಾನೆ ನೀವು ಅಜ್ಜ. ಇವಾಗೊಮ್ಮೆ ಚೆನ್ನಾಗಿ ನೀರನ್ನು ಕಾಯಿಸಿ ನಮ್ಮ ಕೈ ತೋರಿಸ್ಬೇಕು ಇವಾಗ ಅಂತೇಳಿ ತಿಳ್ಕೊಂಡ ಆ 3 ಜನ ತಮ್ಮ ಮನಸ್ಸಿನೊಳಗೆ ಯೋಜನೆ ಹಾಕ್ಕೋತಾರೆ. ಅಲ್ಲದ ಆವತ್ತಿನ ದಿವಸ ನೂರಾರು ಕೊಡ ನೀರು, ಹೆಸರು ಬಂದಂಥ ನೀರನ್ನು ನಾನು ಜಳಕ ಮಾಡ್ತೇನೆ, ಸ್ನಾನ ಮಾಡ್ತೇನೆ ಅಂತೇಳಿ ಏನು ಜಂಬ ಕುಚ್ಕೋತಾನಲ್ಲ ಈ ಡೌಲ್ ಬಡಿವಾರದ ಸ್ವಾಮಿ, ಈ ಸ್ವಾಮಿಗೆ ಸಾಯುವವರೆಗೂ ನೆನಪುಳಿಬೇಕು ಅಂಥ ಒಂದು ಪಾಠ ನಾವು ಕಲಿಸ್ಬೇಕು ಅಂತೇಳಿ ತಿಳ್ಕೊಂಡ ಹೊಂಚಾಕಿದ್ರು. ಅದರಂತ ಒಂದು ದಿನ ದೊಡ್ಡ ಕೊಪ್ಪರಿಗೆಯನ್ನು ಇಟ್ಟ ಆ ಕೊಪ್ಪರಿಗೆ ತುಂಬ ನೀರನ್ನು ಹಾಕಿ ಸಳಮಳ ಸಳಮಳ ಹೆಸರು ಬರುವಂಗ ನೀರನ್ನು ಕಾಸಿದ್ರು. ಆವಾಗ ಆ ಮಡಿವಾಳ ಅಜ್ಜ ಆ ಕೊಪ್ಪರಿಗೆ ಸಮೀಪಕ್ಕೆ ಬಂದು ನೋಡಿ, ಇನ್ನಷ್ಟು ಕಟ್ಟಿಗೆ ಹಾಕಿ ಚೆನ್ನಾಗಿ ಕಾಯಿಸ್ರಿ ಅಂತೇಳಿ ಹೇಳ್ತಾರೆ. ಇನ್ನೂ ಹೆಚ್ಚಿಗೆ ಇನ್ನಷ್ಟು ಜಾಸ್ತಿ ಕಾದ ಮೇಲೆ ನಾನು ಸ್ನಾನ ಮಾಡ್ತೀನಿ ಅಂತೇಳಿ ಅವರು ಮಡಿವಾಳಜ್ಜಿ ಏನು ಮಾಡ್ತಾನೋ ಅಂತಂದ್ರೆ ಆ ಕ್ಷೌರವನ್ನು ಮಾಡಿಸ್ಕೊಳ್ಳಿಕ್ಕೆ ಕುಂಡಿರ್ತಾರೆ. ಆ ಕ್ಷೌರ ಮಾಡಿಸ್ಕೊಂಡು ಮುಗಿದ ಮೇಲೆ ಆ ಸೇವಕರ ಕಡೆಯಿಂದ ತಮ್ಮ ದೇಹಕ್ಕೆಲ್ಲ ಎಣ್ಣೆ ಹಚ್ಚಿಸ್ಕೊಂಡ ತಿಕ್ಕಿಸಿಕೊಂಡ ಆ ಒಂದು ನೀರು ಕಾಯುವಂಥ ಕೊಪ್ಪರಿಗೆ ಸಮೀಪಕ್ಕೆ ಬಂದ ನೋಡ್ತಾರೋ, ಆ ನೀರು ಚೆನ್ನಾಗಿ ಹೆಸರು ಬಂದ ಸಳಮಳ ಅಂತೇಳಿ ಗಟ್ಟಿಯಾಗಿ ಸಪ್ಪಳ ಮಾಡಿ ನೀರು ಕುದಿಯಾಕತ್ತಿದ್ವು. ಆವಾಗ ಮಡಿವಾಳ ಅಜ್ಜ ಆ 3 ಆ ಒಂದು ಜಳಕ ಮಾಡೋ ಕಟ್ಟಿ ಮೇಲೆ ಕುಂತ್ಕೊಂಡ, ಈಗ ನೀರು ಕಾದಾವು ಹಣಸ್ರಪ್ಪ ನನಗಂತೇಳಿ ತಿಳ್ಕೊಂಡ ಅವ್ರ ಕೈಯಾಗ ತಂಬಿಗೆ ಕೊಡ್ತಾರೆ. ಆ ಒಂದು ಕುದಿತಾ ಇರೋ ನೀರಿನ ಹತ್ರ ಯಾರಿಗೂ ಹೋಗಾಕ ಸಹಿತ ಕೊಡ್ದಂಗೆ ಆ ನೀರು ಕಾದ ಅಲ್ಲಿ ಶಾಕ್ ಅನ್ನುವಂಥದ್ದು ತುಂಬಿಕೊಂಡಿತ್ತು. ಅದಕ್ಕೆ ಅವ್ರು ಏನು ಅಕಲ್ ಮಾಡ್ತಾರೋ ಅಂತಂದ್ರೆ ಆ ತಂಬಿಗೆಗೆ ಒಂದು ಉದ್ದಾದಂಥ ಒಂದು ಬಿದಿರಿನ ಕೋಲನ್ನು ಕಟ್ಟಿ ದೂರ ನಿಂತುಕೊಂಡ ಆ ಒಂದು ಕೋಲಿನ ಸಹಾಯದಿಂದ ಆ ಕೊಪ್ಪರಿಗೆಯೊಳಗಿನ ನೀರನ್ನು ಸಳಮಳ ಅಂತ ಕುದಿಯುವಂಥ ನೀರನ್ನು ತಂದು ಸ್ವಾಮಿಗಳಿಗೆ ನೀರನ್ನು ಸುರುವಾಕತ್ತಿದ್ರು. ಆವಾಗ ಇಂಥ ಒಂದು ಕೊತ ಕುದಿಯುವಂಥ ಮೈ ಮೇಲೆ ಅಂಥ ನೀರು ಬಿದ್ದರೆ ಆ ಮೈ ಚರ್ಮ ಎಲ್ಲ ಸುಟ್ಟು ಹೋಗುವಂಥ ಒಂದು ಪರಿಸ್ಥಿತಿ ಇದ್ದಂಥ ನೀರನ್ನು ಮಡಿವಾಳ ಅಜ್ಜ ಸುಮ್ಮನೆ ಅವರು ಸುರಿಯುವಂಗೆ ಜಳಕ ಮಾಡ್ತಿದ್ದ. ಆವಾಗ ಸ್ವಾಮಿಗಳು ಅಂದರು, ತಮ್ಗೊಳ್ರಿ ನೀರು ಇನ್ನೂ ಚೆನ್ನಾಗಿ ಕಾದಿಲ್ಪ, ಇನ್ನೂ ಹೆಚ್ಚಿಗೆ ಉರಿ ಹಾಕ್ರಿ ಅದಕ್ಕೆ ಅಂಥೇಳಿ ಅವ್ರಿಗೆ ಹೇಳಿ ಆ ಒಲಿಯೊಳಗೆ ಮತ್ತೆ ಕಟ್ಟಿಗೆ ಹಾಕಕ್ಕೆ ಹಚ್ಚಿದ್ರಂತ. ಇನ್ನೇನು ಸ್ವಾಮಿಗಳಿಗೆ ಒಂದು ಅರ್ಧ ಕೊಪ್ಪರಿಗೆ ನೀರು ಅರ್ಧಂಬರ್ಧ ಸುರಿವಿದ್ದಾಗಿತ್ತು. ಅಷ್ಟರೊಳಗನ ಆ ಒಂದು ತರಗಾರ ಶಿವಲಿಂಗಪ್ಪನ ಒಂದು ಮನೆಯೊಳಗೆ ಹತ್ತಿ ಬಿಡಿಸಿ ಒಂದು ಕೋಣೆಯೊಳಗೆ ತುಂಬಿದ್ದ. ಆ ಹತ್ತಿ ಕೋಣೆಗೆ ಬೆಂಕಿ ಹತ್ತಿದ ಸುದ್ದಿ ಬಂತು. ಆವಾಗ ಆ ಶಿವಲಿಂಗಪ್ಪ ಗಡಿಬಿಡಿಸಿ ಆ ಮಡಿವಾಳ ಅಜ್ಜಿಗೆ ನೀರು ಹರಿಸೋದು ಬಿಟ್ಟ ಗಾಬರಿ ಆಗಿ ಮನೆ ಕಡೆಗೆ ಓಡಾಕ ಹವಣಿಸಾಕತ್ತಿದ. ಆವಾಗ ಮಡಿವಾಳ ಅಜ್ಜ ಅವನ ಒಂದು ಗಡಿಬಿಡಿಯನ್ನು ಕಂಡ ಆ ಸ್ವಾಮಿಗಳು ಅಂತಾರು, ಮಗನ ಆ ಕೊಪ್ಪರಿಗೆ ಒಳಗೆ ತಣ್ಣೀರು ಹಾಕು ಮಗನ, ಅಂದ್ರೆ
ಹತ್ತಿ ಕೋಣಿಗೆ ಹತ್ತಿದ ಬೆಂಕಿ ಆರ್ತತಿ ಮಗನ. ಎಷ್ಟು ನೀರು, ಎಷ್ಟು ಕಾದ ನೀರು ಕಾಯ್ತಾ ನೀವು ಮಡಿವಾಳಿ ನೋಡ್ತೀನಿ ಅಂತ ನೀರು ಅನ್ಸಕತ್ತಿ ಮಗನ. ನನಗೇನಾಗೋದೈತಿ, ಮೊದಲ ನಿನ್ನ ಮನ್ಯಾನ ಹತ್ತಿ ಕೋಲಿಗೆ ಹತ್ತಿದಂಥ ಬೆಂಕಿ ಆರಬೇಕಾದ್ರೆ ಮಗನ ಆ ಕೊಪ್ಪರಿಗೆ ತಣ್ಣೀರು ಹಾಕು. ಅಂದ್ರೆ ನಿನ್ನ ಮನೆಗೆ ಹತ್ತಿದಂಥ ಬೆಂಕಿ ನಂದಿ ಹೊಕ್ಕತಿ ಅಂತೇಳಿ ಆ ಮಡಿವಾಳ ಅಜ್ಜ ಅಂದಾಗ ಅವ ಶಿವಲಿಂಗಪ್ಪ ಆ ಮಡಿವಾಳ ಅಜ್ಜನ ಹೇಳಿಕೆ ಹಂಗ ಲಘು ಬಗೆಯಿಂದ ಏನು ಮಾಡಿದ ಅಂತಂದ್ರೆ ಆ ಕೊಪ್ಪರಿಗೆಗೆ ಕೊಡಗಳನ್ನು ತಂದ ನೀರು ಸುರುತಾನ. ಆ ನೀರು ಸುರಿದಾಗ ಆ ನೀರು ಹೆಂಗೆ ಆರ್ಕೊಂತ ಬರ್ತೈತಿ ಹಂಗೆ ಅವ್ರ ಮನ್ಯಾಗ ಹತ್ತಿದಂಥ ಒಂದು ಬೆಂಕಿ ಅಲ್ಲಿಂದಲ್ಲೇ ನಂದಿ ಹೋಗಿತ್ತಂತ. ಇಂಥ ಒಂದು ಪವಾಡಗಳನ್ನು ದುಷ್ಟರಿಗೆ ಶಿಕ್ಷೆಯೂ ಆಗಿರಬೇಕು, ಶಿಷ್ಟರ ರಕ್ಷಣೆಯೂ ಆಗಿರಬೇಕು, ತಮ್ಮ ಒಂದು ತಪಸ್ಸಿನ ಮಹಿಮೆಯೂ ಈ ಸಮಾಜಕ್ಕೆ ಗೊತ್ತಾಗಿರಬೇಕು. ಹಂಗೆ ನಮ್ಮ ಮಡಿವಾಳ ಅಜ್ಜ ತನ್ನ ಜೀವಿತ ಅವಧಿಯೊಳಗೆ ಸಾಕಷ್ಟು ಜನರನ್ನು ಕಲ್ಯಾಣ ಮಾಡ್ಯಾರ. ಈ ಒಂದು ಚಮತ್ಕಾರದಿಂದ ಆ ಒಂದು ತರಗಾರ ಶಿವಲಿಂಗಪ್ಪ ತಾನು ಮಾಡಿದಂಥ ಅಪರಾಧಕ್ಕೆ ಪಶ್ಚಾತ್ತಾಪ ಪಟ್ಟ ತನ್ನ ಜೊತೆಗಿದ್ದಂಥ ಆ ಇಬ್ಬರನ್ನೂ ಕರ್ಕೊಂಡ ಆ ಸ್ವಾಮಿಗಳ ಪಾದಕ್ಕೆ ಬಿದ್ದ ಕ್ಷಮಾ ಬೇಡ್ಕೊಂಡ್ರು. ಅಲ್ಲದ ಅವತ್ತಿನಿಂದ ಈ ಸ್ವಾಮಿಗಳು ಸಾಮಾನ್ಯದವರಲ್ಲ ಅಂತೇಳಿ ತಿಳ್ಕೊಂಡ ಒಕ್ಕುಂದದ ಎಲ್ಲ ಜನರಿಗೆ ಮನವರಿಕೆ ಆಕ್ಕತಿ. ಆವಾಗ ಆ ಒಕ್ಕುಂದದ ಜನ ಸಹಿತ ಬಹಳ ಭಯಭಕ್ತಿಯಿಂದ ಅವ್ರ ಜೊತೆಗೆ ನಡ್ಕೊಳಕ್ಕೆ ಹತ್ತಿದ್ರು. ಯಾಕಪ್ಪ ಅಂತಂದ್ರೆ ಅವರನ್ನು ನೋಯಿಸಿದಂಥ ಕರ್ಮ ಆ ನೋಯಿಸಿದವ್ರನ್ನ ಸಾಯಿಸಿದ ಹೆಂಗೆ ಬಿಡಕ್ಕೆ ಸಾಧ್ಯ ಐತಿ. ಅದಕ್ಕೆ ಇನ್ನೊಬ್ಬರ ಮನಸ್ಸನ್ನು ನೋಯಿಸಲಾರ್ದನ ನಾವು ನಮ್ಮ ಒಂದು ಒಳ್ಳೆಯತನವನ್ನು ಈ ಒಂದು ಸಮಾಜಕ್ಕೆ ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಮಹತ್ವವನ್ನು ಇಲ್ಲಿ ನಮಗೆ ಆ ಮಡಿವಾಳ ಅಜ್ಜ ಕಲಿಸ್ಕೊಟ್ಟಾನು ಅಂತ ಹೇಳುವಲ್ಲಿಗೆ ಇವತ್ತಿನ ಒಂದು ಈ ಕಥಾನಕದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.